ಏನಯ್ಯ ಕುಸ? ಏನಪ್ಪ ಕುಸ ನಿನ್ ಪ್ರಾಬ್ಲಮ್? ನಿಮ್ದೇನಿಲ್ವಾ? ರೆಡಿ ಮಾಡಿಸ್ಕೊಡಿ ಅಷ್ಟೇ. ರೋಡಾ? ಯಾವಾಗಿಂದ ಹೆಂಗಿದ್ದದು? ನಾನು ಹುಟ್ಟಿದ್ದ ಹಂಗೆ. ಎಷ್ಟೋ ಏಜ್ ನಿಂಗ? ನಂಗೆ 17. 17. ನಿನ್ನ ಹೆಸರು ಏನಪ್ಪ? ಪ್ರಭು. ಮಹಾಪ್ರಭುಗಳೇ ನೀವೇನಿಲ್ಲ? ಬಾ ಕೆಳಗಿಳಿ ಅಂತು. ಏನು ಹೇಳಪ್ಪ ಪ್ರಭು, ಏನ್ ಪ್ರಾಬ್ಲಮ್? ನಾನು ಹುಟ್ಟಿದಾಗಿಸಿಂದ ದಾರಿ ಹಿಂಗೆ ಇರೋದು. ಹುಟ್ಟಿದಾಸಗಿಂದ ಹಿಂಗೆ ಇರೋದ? 30 ವರ್ಷ ಆಗಿದೆ. 30 ವರ್ಷದಲ್ಲಿ ಹಿಂಗೆ ಇದೆ ದಾರಿ. ಹಂಗಾರೆ ನಾವು ಹುಟ್ಟೇ ಇರ್ಲಿಲ್ವೇನೋ? ಆ ಕಡೆ ಅರ್ಧ ಈ ಕಡೆ ಅರ್ಧ ಹಾಕ್ತಾರೆ. ಇಲ್ಲಿ ಸೆಂಟ್ರಲ್ಲಿ 3 ಕಿಲೋಮೀಟರ್ ಹಿಂಗ್ ಬಿಟ್ಟಿದ್ದಾರೆ. ತಿರ್ಗಾ ಇದು ಹಾಕ್ತಾರೆ, ಆ ಕಡೆ ಕಿತ್ಕೊಂಡು ಹೋಯ್ತದೆ. ತಿರ್ಗಾ ಆ ಕಡೆ ಕಿತ್ಕೊಂಡು ಹೋಯ್ತದೆ. ಇಲ್ಲಿ ಚೆನ್ನಾಗಿರ್ತದೆ. ಅದು ಓಟ್ ಕೇಳಕ್ ಬೇಕಲ್ಲಪ್ಪ, ಉಳಿಕೆ ಪಳಕೆ. ಏನ್ ಸರ್ ಹಾಕ್ತೀನಿ ಅಂತಾರೆ ಅಷ್ಟೇ. ನಿಮ್ಮ ಹೆಸರೇನ? ಪ್ರಭು ಅಂತ. ಓ ಪ್ರಭುಗಳೇ, ಪ್ರಭು ಮಹಾಪ್ರಭುಗಳೇ. ಎಲ್ಲಿ ನಿಮ್ಮ ಮಹಾಪ್ರಭುಗಳು? ನೀವು ಓಟ ಗೆಲ್ಸಿದ ಮಹಾಪ್ರಭುಗಳಲ್ಲಿ ಅವರೆಲ್ಲ ಅವರಾನಿ ಇರತ್ತವ. ಎಲ್ಲವ್ರ? ಎಲ್ಲಿ ವಿಧಾನಸೌಧದಲ್ಲಿ ವಿಧಾನಸೌಧ ಹಣ ಮಾಡಕ್ ಅವ್ರ. ಇನ್ನೇನ್ ರೋಡು ನಮ್ ರಸ್ತೆ ಎಲೆಕ್ಷನ್ ನೀವ್ ಹೇಳಿದಾಗ ಅವತ್ತು ಬಂದ್ರು ಏನ್ ಅವ್ರ ಕಾಟಾಚಾರ ತೀರ್ಸ್ಕೊಂಡ್ರು, ಅವ್ರು ಗೆದ್ಕೊಂಡ್ರು, ಅವ್ರ ಮನೆಗ್ ಹೋಗಿ ಸೇರ್ಕೊಂಡ್ರು. ಈಗ ಅವ್ರು ಬರೋದ್ ಬರ್ತಾ ಇರುತ್ತೆ, ಅವ್ರು ಮಾಡೋದ್ ಮಾಡ್ಕೊತಾರೆ. ಈಗ ನೀವ್ ಇವ್ರು ಹೇಳ್ದಾಗ ಹುಡುಗ ಹೇಳ್ದಾಗ ಅಲ್ಲಿ ಹೆಣ್ಗಳಿ ದೊಡ್ಡ ಹತ್ರಕ್ ಮಾಡವ್ರ, ಈ ಚರಿ ಬೈರ್ನತ್ ಹತ್ರಕ್ ಮಾಡಾರ. ಇಲ್ಲೊಂದ್ ಸ್ವಲ್ಪ ದೂರ 3 ಕಿಲೋಮೀಟರ್ ಏನ್ ಬಂದಿದ್ದೋ ಮಾಡಿಲ್ಲ. ಪುನಃ ಇಲ್ಲಿ 3 ಕಿಲೋಮೀಟರ್ ಹಾಕ್ತಾರ, ಅಲ್ಲಿ ಮುಂದಕ್ಕೆ 3 ಕಿಲೋಮೀಟರ್ ಕಿತ್ತ. ಅವರಲ್ಲಿ ವಿಧಾನಸೌಧದಾಗ ಹಣ ಮಾಡಕ್ ಕುಂತ್ರ ನಾವು ನಿಮ್ಗೆ ಏನ್ ಮಾಡಮ್ಮ? ನಾವು ಅದೇ ಅವ್ರಿಗೆ ಕೈ ತಪ್ಲ ಬರೀಬೇಕಾಯ್ತ. ಏನ್ ಬರ್ಬೇಕತ್ತ? ಅವ್ರಿಗೆ ಕೈ ತಪ್ಲ ಬಡಿಬೇಕಾಯ್ತ. ತಬಲ ಬರ್ಸ್ಕ ಕೂತಿರ್ಬೇಕಾಯ್ತ. ಬಂದಿವ್ ನೋಡಿ ನಿಮ್ ಊರ್ಗ. ಬೆಂಗಳೂರಿಂದ ಬಂದಿವಿ ನಾವ. ಅವ್ರಂತೂ ಬೆಂಗಳೂರಿಂದ ಬರ್ಲಿಲ್ಲ, ನಾವು ಬಂದು ಈಗ ಎಲ್ಲ ತೋರ್ಸುಮ ಅಂತ. ಅದೇ ನೀವ್ ತೋರ್ಸ್ಬೇಕು. ನಾಗ್ನತ್ತ ಬನ್ನಿ ಹೋಗವ. ನಾಗ್ನತ್ತ ರೋಡ್ ತುಂಬಾ ಗುಂಡಿ ಬಿತ್ತ. ಒಂದ್ ಕಂತ ಹುಲ್ಲು 300 ರೂಪಾಯಿ. ಕುಡಿಯಕ್ ನೀರಿಲ್ಲ. ಬೇರೆ ಕಡೆಯಿಂದ ತಗೊಂಬಂದ್ ಕುಡಿತೀವಿ. ಟ್ಯಾಂಕರ್ ಹೊಡೆದ್. ಹಳ್ಳಿ ಒಳಗ್ ನೀರಿಲ್ಲ ಅಂದ್ರೆ ಮತ್ತ ಇನ್ನೇಂಗಂತಿದೆ, ಎಸ್ಕೋಗಿಲ್ಲ ದನಿಗೆಲ್ಲ ಹೊಡ್ಕೊಂಬಂದ್ ಕುಡಿಸೋದು ಟ್ಯಾಂಕರ್ ಇಂದ. ನೀರಿಲ್ವೇ? ಮತ್ತೆ ಊರೆಲ್ಲ ಚೆನ್ನಾಗಿದೆ. ಊರ್ಗದ ನೀರು ಊರಲ್ಲಿ ಬಿಡ್ತಾರ. ಟ್ಯಾಂಕರ್ ಈಗ ನಮ್ ದನ ಕರಿ ಇಲ್ವಲ್ಲ, ನಾವು ಟ್ಯಾಂಕರ್ ಇಂದ ಹೊಡ್ಕೊಂಬಂದ್ ಕುಡಿಸ್ತಾ ಇರೋದು. ನಮಗ್ ಕುಡಿಯಕದ. ನಾಯಿನತ್ತಲ್ಲಿ ಮಾತ್ರ ಬೇರೆ ಊರ್ಲ ಅದು ಕಷ್ಟವೇ. ಬೇರೆ ಊರೆಲ್ಲ ಈಗ ಬೈರ್ನತ್ತ ನಂಜೇಗೌಡರ ದೊಡ್ಡಿ ಎಲ್ಲ ಈ ಕೊಡಂಗಿನ ದೊಡ್ಡಿ ಆ ಕಡೆ ಹೋಯ್ತು ಅಂತಂದ್ರೆ ಎಲ್ಲ ಟ್ಯಾಂಕರ್ಲೆ ಹೊಡಸಿ ಊರ್ಗೂ ಟ್ಯಾಂಕರ್ಲೆ ಹೊಡಸ್ ಕೊಡ್ತಾವ್ರ ಕುಡಿಯಕ್ಕೂ. ಎಲ್ಲ ಕಡೆ ಹೋಗಮ್ಮ ಒಂದೊಂದ್ ರೌಂಡು. ಏನ್ರಕ್ಕ ಸಮಾಚಾರ? ಆರಾಮ? ನಿಮ್ ಊರಿಗೆ ಬಂದಿವ್. ನಿಮ್ ಊರ್ಗ ನಾಚ್ಕ ಗೀಚ್ಕೆಲ್ಲ ಊರಿಂದ ಆಚ್ಕ. ಅವ್ವ ಚಂದಾಗಿದೀಯಾ? ಏನ್ ನಿಮ್ ಹೆಸರು? ಕೆಂಪಮ್ಮ. ಅಯ್ಯೋ ಕೆಂಪಮ್ಮ, ಕೆಂಪಗಿರೋದ್ ಬಿಟ್ಟು ಈ ಗುಂಡಿ ಒಳಗಡೆ ಹಿಂಗ ಆಗ್ಬಿಟ್ಟಿದ್ಯಲ್ಲ ಅಮ್ಮ. ಅಲ್ಲ ನಿಮ್ ಊರ್ ಬಸ್ಸ? ಬೂದ್ಬಾಳು. ಇಲ್ಲಿ ಇದ್ಯಾಕೆ ಇಲ್ಲಿ ಬಂದಿರಿ? ಮಗಳು ಮನೇಲಿ ಇದ್ದೀರಾ? ಓಲಿ ಬಿಡಿ. ಈ ಗುಂಡಿ ರೋಡಿಗೆ ಯಾಕೆ ಬಂದ್ರಿ? ನಿಮ್ಮೂರಲ್ಲೇ ವಸಿ ಪರವಾಗಿಲ್ಲ ಅನ್ಸುತ್ತಾ? ಸ್ವಾಮಿ ದಿನ ನೋಡು ರೋಡ್ ನೋಡಿದ್ಯಾ ಹೇಗಿದ್ದದು? ಹೌದಾ? ಅಲ್ಲೂ ಸರಿ ಇಲ್ವೇ? ಜೋಕ್ ಆಗಲ್ಲ. ಓ ಫುಲ್ ಅದಕ್ಕೆ ರೋಡ್ ಜೋಕ್ ಆಗದ. ಮತ್ತೆ ಪೆನ್ಷನ್ ದುಡ್ಡೆಲ್ಲ ಬಂದದ? ಬರಲ್ವಾ? ಎಷ್ಟ್ ತಿಂಗಳಾಯ್ತು? ಬರಲ್ಲ ನಂಗ. ಎಷ್ಟ್ ತಿಂಗಳಾತವ? ಎಷ್ಟ್ ತಿಂಗಳು ಬರಲ್ಲ. ಎಷ್ಟ್ ತಿಂಗಳು ಬಂದಿಲ್ವಾ? ಯಾಕ? ವಾ ಮಾಡ್ಸಿದೀರ ಇಲ್ವೋ? ಮಗಳೇ ಯಾರ ಮಗಳು? ಮಗಳು ಗೊತ್ತಾಯ್ತು ನೀವೇ ಅಂತ. ಹೌದಾ ಸರ್? ಏನ್ ನಿಮ್ ಹೆಸರು? ಶಾಂತಮೂರ್ತಿ ಅಂತ. ಶಾಂತಮೂರ್ತಿ ಅವ್ರ ಹೆಸರು ಹೇಳಕ ತೊದಸ್ತದ್ರಿ? ಗಾಬ್ರಿಯಾ? ತಲೆ ಕೆಡಿಸ್ಕೊಬೇಡಿ, ನಾವ್ ಮಾತಾಡಿಸ್ತೇವೆ. ಹೆಂಗದೆ ಊರು? ನಿಮ್ಗೆ ಯಾವ ಊರು? ಮತ್ತೆ ಹೇಳಿ ಮತ್ತೆ ಹೆಂಗದೆ ಊರು ಹೇಳಿ. ಅದ್ನೇ ನಾಗನತ್ತಕ್ಕೆ ನಾವು ಬಂದಿರೋದು. ನಾಗನತ್ತಕ್ಕೆ ಬಂದಿರೋದು. ಚೆನ್ನಾಗದ ಊರು? ಎಲ್ಲ ಅಭಿವೃದ್ಧಿ ಆಗದ? ಅಭಿವೃದ್ಧಿ ಏನ್ ರೋಡ್ ಸರಿ ಇಲ್ಲ. ಆಮೇಲೆ ಇನ್ನೇನ್ ಮಳೆ ಬೆಳೆ ಇಲ್ಲ. ಇವಾಗ ಮಳೆ ಬೆಳೆ ಇಲ್ಲ. ಅದಿನ್ನೇನ್ ನಾವು ಹೋಗಿ ಬರ್ಸಕ್ ಆಗುದಿಲ್ಲ. ಆಮೇಲೆ ಇನ್ನೇನ್ ಪ್ರಾಬ್ಲಮ್ ಇಲ್ವಾ? ನೀರ್ಗ ತೊಂದ್ರೆ ಆಗಿದೆ. ಮತ್ತೆ ಏನು ಇಲ್ಲ, ಎಲ್ಲ ಚೆನ್ನಾಗಿದೆ. ಓಲಿ ಬಿಡಿ. ಮೇಡಮ್ ಹಳೆ ಮಾತಾಡಿ. ನೀವ್ಯಾರು? ಏನ್ ಸಮಾಚಾರ? ಏನ್ ನಿಮ್ ಹೆಸರು? ಪರಶಿವ ಅಂತ. ಪರಶಿವ. ಆ ಪರಶಿವ ಇಳಿದು ಬಂದರು. ಪಾರ್ವತಿಯಲ್ಲಿ ಪಾರ್ವತಿಯಲ್ಲಿ ಮುಡ್ತಿರಲ್ಲ. ಹೌದಾ? ಸರಿ, ನೀವ್ ಯಾಕೆ ಇಲ್ಲಿದ್ರಿ? ಮತ್ತೆ
ನಾವ್ ನಾಗನತ್ತದವಿ ನಮ್ಮೂರ್ಲಿ. ಅಲ್ಲ ನಾನ್ ಹೇಳ್ತಿರೋದು ನಿಮ್ಮ ಮಿಸ್ಸರ್ಸ್ ಎಲ್ಲಿ ಅಂತ. ಮಿಸ್ಸಸ್ ಎಲ್ಲಾರಲ್ಲ. ಅದ್ನೇ ಮತ್ತೆ ನಿಮ್ ಇದ್ಯಾವ್ದೋ ಹೊಸ ಪರ್ವತ ಹೇಳ್ತಾವ್ರಲ್ಲಮ್ಮ. ಅಯ್ಯೋ ಶಿವನೇ, ಹೊಸಿ ಚೆನ್ನಾಗಿ ಚೆಕ್ ಮಾಡಿ. ಯಾವ್ದೋ ಪಡುಕ್ತಾರಲ್ಲ ಹೊಸಿ ಗಟ್ಟಿಯಾಗಿ ವಿಚಾರಿಸ್ಕೊಳ್ಳಿ. ನಿಮ್ ಪಾರ್ವತಿ ಕೇಳಿದ್ರೆ ನೀವ್ ಯಾವ ಪಾರ್ವತಿ ಹೇಳ್ತಿದ್ರಿ? ಮತ್ತೆ ಹೆಂಗದೆ ಊರು? ಊರ್ ಹೆಂಗದ, ರೋಡ್ ಎಲ್ಲ ಹೋಗದ, ಜನ ತಿರ್ಗಡಕ್ ಆಯ್ತಿಲ್ಲ. ಊರಲ್ಲಿ ನೀರ್ ಪ್ರಾಬ್ಲಮ್, ಮಳೆ ಬೆಳೆ ಇಲ್ಲ. ಬರೇ ಪ್ರಾಬ್ಲಮ್, ಊರ್ ತುಂಬಾ ಬರೇ ಪ್ರಾಬ್ಲಮ್. ಎಲ್ಲ ನೀವು ಗೆಲ್ಸಿರೋದು ಏನ್ ಗೆಲ್ಸ್ತಾರ ಅವ್ರವ್ರ ಸಾವುಕಾರ ಆಯ್ತಾರ. ಅವ್ರವ್ರ ಸಾಕಾರ ಜನಕ್ಕೇನು ಸಪೋರ್ಟ್ ಇಲ್ಲ. ಸಪೋರ್ಟ್ ಇಲ್ವೇ? ಅದಕ್ಕ ಬಂದಿದೀವಿ ನಿಮ್ಮೂರಿಗೆ. ನಿಮ್ಮೂರ್ ಕತೆ ಕೇಳಮ್ಮ ಅಂತ. ಏನ್ ಪ್ರಾಬ್ಲಮ್, ಏನ್ ಕತೆ, ಏನ್ ಅಭಿವೃದ್ಧಿ ಅಂತ. ಅದ್ನೇ ಮತ್ತೆ ನೀವು ಏನ್ ಗೊತ್ತಾ, ಇದು ಮೇಯ್ನ್ ಆಗಿ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಕಾಸು ಬಂತ? ಕಾಸು ಬಂದಿಲ್ಲ. ಯಾವ್ದು ಹೇಳಿ? ಗೃಹಲಕ್ಷ್ಮಿಯಿಂದ. ಗೃಹಲಕ್ಷ್ಮಿ. ನಿಮ್ಮ ಹೆಸರೇನು? ಜ್ಯೋತಿ ಅಂತ. ಜ್ಯೋತಿ. ಓಲಿ ಗೃಹ ಜ್ಯೋತಿ ಯಾರು ಸಿಗ್ತದ? ಅದು ಸಿಕ್ತಿಲ್ಲ. ಅದು ಇಲ್ವಾ? ಬಿಲ್ ಬರ್ತದೆ? ಕರೆಂಟ್ ಬಿಲ್? ಕರೆಂಟ್ ಬಿಲ್ ಬರ್ತದೆ. ಬರ್ತದೆ? ಎಷ್ಟು ಬರ್ತದೆ? ಬರ್ತದೆ, ಒಂದ್ 500-600 ಬರ್ತವೆ. ಅದಕ್ಕ ನಿಮ್ ಮನೇಲೇನು ಇದು ಭಾಗ್ಯ ಜ್ಯೋತಿ ಅಂತ ಕೊಟ್ಟಾರೆ. ಭಾಗ್ಯ ಜ್ಯೋತಿಗೂ ಕಟ್ಟಿಸ್ಕೊಂಡು ಹೋಗ್ತಾರೆ. ಭಾಗ್ಯ? ಭಾಗ್ಯ ಜ್ಯೋತಿ ಯಡಿಯೂರಪ್ಪನ ಕಾಲದಲ್ಲಿ ನಿಂತೈತಲ್ಲ. ಇಲ್ಲ, ಇದು ನಮ್ಗೆ ಅದೇ ನಮ್ಮೂರಲ್ಲಿ ತುಂಬಾ ಜನ ಮನೇಲಿ ಅದೇ. ಆದ್ರೆ ನಮ್ಮ ಹತ್ರ ಬಂದು ಬಿಲ್ ಕಟ್ಸ್ಕೊಂಡು ಹೋಗೋರೆ. ಹೌದಾ? ಬಿಲ್ ಕಟ್ಟಿಲ್ಲ. ಬಿಲ್ ಕೂಡ ನಾವ್ ಇಟ್ಟಿದೀವಿ. ಯಾರ ಮನೇಲೂ ಕೂಡ ಕಟ್ಟಿಸ್ಕೊಂಡಿಲ್ಲ, ನಮ್ಮ ಮನೇಲಿ ಕಟ್ಟಿಸ್ಕೊಂಡವ್ರೆ. 500 ರೂಪಾಯಿ ನಾನೇ ಕಟ್ಟಿದೀನಿ. ಅಲ್ಲ ನಿಮ್ ಕೇಳ್ಬೇಕ್ತಾನ? ಕೇಳ್ದೆ ಎಲ್ಲ ಭಾಗ್ಯ ಜ್ಯೋತಿ, ಎಲ್ಲ ಗೃಹ ಜ್ಯೋತಿ, ಎಲ್ಲ 200 ಯೂನಿಟ್ ಫ್ರೀ ಅಂತ ಕೇಳ್ಬೇಕ್ತಾನೆ ನೀವು? ನಾವ್ ಕೇಳಿದ್ ಇಷ್ಟಿನ ಗಂಟ ಫ್ರೀ ಇತ್ತಲ್ಲ, ಇವಾಗ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂತ. ಈ ಮುಂದೆ ಕಟ್ಟಬೇಕು ಅಂತ ಹೇಳಿದ್ರು. ಯಾವಾಗ? ಇವಾಗ ಕಟ್ಟಿ ಅಂತ ಹೇಳ್ತಾರ. ಬಂದ್ಗಳಲ್ಲಿ ಹೇಳ್ತಾರೆ ಕಟ್ಟಿ ಅಂತ. ಅಯ್ಯೋ ಶಿವನೇ, ಓಲಿ ಬಿಡಿ. ಊರಲ್ಲಿ ಏನ್ ಪ್ರಾಬ್ಲಮ್? ಊರಲ್ಲಿ ರೋಡ್ ಪ್ರಾಬ್ಲಮ್, ನೀರಿನ ಪ್ರಾಬ್ಲಮ್ ಅಷ್ಟೇನೆ. ಆಮೇಕ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಷ್ಟೊಂದು. ಇನ್ನೇನು ಇಲ್ವಾ? ಅಷ್ಟೊಂದೇನು ಇಲ್ಲ. ರೋಡ್ ಒಂದು ಪ್ರಾಬ್ಲಮ್, ರೋಡ್ ಒಂದು ನೀರಿಂದು ಅಷ್ಟೇ. ಅಷ್ಟೇ. ನೀವೇನೋ ಇಲ್ಲಿದ್ದೀರಿ, ಆ ಕಡೆ ಒಳಗಿರೋರ್ ಕತೆನೋ? ಅವ್ರಿಗೂ ತೊಂಬೆಗಳವೆ, ತೊಂಬೆಗಳೇ ಹಿಡಿಬೇಕು. ಮನೆ ನೆಲ್ಲಿಗಳಂತೂ ಇಲ್ಲ. ಈಗ ತೊಂಬೆಗಳವೆ ಬುಟ್ಟಾಗಿ ಹಿಡಿಬೇಕು ಅಷ್ಟೇನೆ. ತೊಂಬೆಗಳಿಗೆ ಹೋಗಿ ಹಿಡಿಬೇಕಾ? ಮನೆ ಮನೇಲಿ ಇಲ್ಲ. ಅದೇನೋ ಜಲ್ ಜೀವನ್ ಮಾತ್ರ ದೊಡ್ಡ ಟ್ಯಾಂಕ್ ಮಾಡ್ಸಾರಲ್ರಿ? ಟ್ಯಾಂಕ್ ಮಾಡ್ಸಾರ. ಟ್ಯಾಂಕ್ ಇಂದ ನೀರ್ ಎತ್ತಿ ಬಿಡ್ತಾ ಇಲ್ಲ ನಮ್ಗ. ಟ್ಯಾಂಕ್ ಅದೇ ನೀರಿಲ್ಲ, ಬಂದಿಲ್ಲ ಇನ್ನು ನಮ್ಮೂರ್ ಕಡೆಗ. ಟ್ಯಾಂಕ್ ಅದೇ ನೀರಿಲ್ಲ, ಪೈಪ್ ಅದೇ ನಲ್ಲಿ ಇಲ್ಲ. ಹೌದು. ತೊಂಬೆ ಅದೇ ಮನೆಗೆ ನೀರ್ ಬರ್ತಾ ಇಲ್ಲ. ನೀರ್ ಬರಲ್ಲ. ಎಲ್ಲ ಇದೇ ಇಲ್ಲ. ತೊಂಬೆಗೆ MLA ಅವರೇ ಇಲ್ಲಿ ಬರ್ತಾ ಇಲ್ಲ. ಇಲ್ಲ, ಬಂದಿಲ್ಲ. ಹಂಗೆ ವಿಷಯ. ಇದು ತೊಂಬೆಲೆ ಹೋಗಿ ನಾವು ನೀರ್ ಇಡ್ತಾ ಇರೋದು. ಯಾರ ಮನೆಗೂ ಕೂಡ ನೀರ್ ಬರಲ್ಲ. ಊರ್ ಕಡೆ ಎಲ್ರಿಗೂ ಅಷ್ಟೇ ನೀರ್ ಬರಲ್ಲ. ತೊಂಬೆಯಿಂದ ಪೈಪ್ ಹಾಕಿ ಸಂಪ್ಕೊಂಡ್ ಮಾಡ್ಕೊಂಡಿರೋ ಬಿಟ್ಕೋತಾರ ಅಷ್ಟೇನೆ. ಊರಿನ ಕಥ ಅದಕ್ಕ ಬಂದಿವಿ ನಾವು. ನೋಡಮ್ಮ ಹೆಂಗ ಊರೊಳಗಡೆ ಏನಂದ್ರು ಅಂತ.